ಇತಿಹಾಸದ ಪುಟ ಸೇರಿದ ದಾಂಡೇಲಿಯ ಶ್ರೀಹರಿ ಚಿತ್ರಮಂದಿರ. ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಜನತೆಗೆ ಸರಿಸುಮಾರು 40 ವರ್ಷಗಳಿಂದ ಚಲನಚಿತ್ರ ಪ್ರದರ್ಶನಗಳ ಮೂಲಕ ಸಾಂಸ್ಕೃತಿಕ ಮನೋರಂಜನೆಯನ್ನು ನೀಡುತ್ತಾ ಬಂದಿದ್ದ ದಾಂಡೇಲಿಯ ಜೆಎನ್ ರಸ್ತೆಯಲ್ಲಿರುವ ಅಶೋಕ ಚಿತ್ರಮಂದಿರವು ಚಲನಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಿ ಅನೇಕ ವರ್ಷಗಳು ಸಂದಿವೆ. ಆ ನಂತರ ಇತ್ತೀಚಿನ ಅಂದರೆ ಕೋವಿಡ್ ಬರುವವರೆಗೂ ನಗರ ಹಾಗೂ ನಗರದ ಸುತ್ತಮುತ್ತಲ ಜನತೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಚಲನಚಿತ್ರ ಪ್ರದರ್ಶನವನ್ನು ನೀಡುತ್ತಾ ಬಂದಿರುವ ಹೆಗ್ಗಳಿಕೆ ಶ್ರೀಹರಿ ಚಿತ್ರಮಂದಿರಕ್ಕಿದೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಚಲನಚಿತ್ರ ಪ್ರದರ್ಶನವನ್ನು ಸ್ಥಗಿತಗೊಳಿಸಲಾಗಿತ್ತಾದರೂ ಈ ಚಿತ್ರಮಂದಿರದ ಸಿಬ್ಬಂದಿಗಳನ್ನು ಮಾತ್ರ ಚಿತ್ರಮಂದಿರದ ಮಾಲಕರು ಕೈಬಿಡದೆ ಸಲಹಿದ್ದರು. ಹಾಗೆ ನೋಡಿದರೆ ಇಲ್ಲಿಯ ಚಿತ್ರಮಂದಿರದಿಂದ ಕಳೆದ ಹಲವಾರು ವರ್ಷಗಳಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಆದರೂ ದಾಂಡೇಲಿಯ ಜನತೆಗೆ ಸಾಂಸ್ಕೃತಿಕವಾದ ಮನೋರಂಜನೆಯನ್ನು ನೀಡಬೇಕು ಮತ್ತು ಸಿಬ್ಬಂದಿಗಳ ಬದುಕು ಅತಂತ್ರವಾಗಿರಬಾರದೆಂದು ಚಲನಚಿತ್ರ ಪ್ರದರ್ಶನವನ್ನು ಮಾಡುತ್ತಲೇ ಬರಲಾಗಿತ್ತು. ಆದರೆ ಎಷ್ಟು ದಿನ ಅಂತ ಕೈಯಿಂದ ಹಣ ಖರ್ಚು ಮಾಡಿ ಚಿತ್ರಮಂದಿರವನ್ನು ನಡೆಸುವುದು? ಅದು ಈಗಂತೂ ಕೈಗೆರಡು ಮೊಬೈಲ್ ಎಂಬಂತಹ ವಾತಾವರಣ ಇರುವುದರಿಂದ ದಾಂಡೇಲಿಯಲ್ಲಂತೂ ಚಿತ್ರಮಂದಿರಕ್ಕೆ ಹೋಗಿ ಚಲನಚಿತ್ರವನ್ನು ನೋಡುವುದು ಬೆರಳೆಣಿಕೆಯಷ್ಟೇ ಮಂದಿ ಎನ್ನುವುದನ್ನು ಹೆಚ್ಚು ವಿವರಣೆ ಮಾಡುವ ಅಗತ್ಯವಿಲ್ಲ. ಹಾಗಾಗಿ ಇದೀಗ ಹಾಲಿ ಇದ್ದ ಚಿತ್ರಮಂದಿರವನ್ನು ಸಂಪೂರ್ಣವಾಗಿ ಕೆಡವಲಾಗಿದೆ. ಕಳೆದ 2-3 ತಿಂಗಳಿನಿಂದ ಈ ಚಿತ್ರಮಂದಿರವನ್ನು ನೆಲಸಮಗೊಳಿಸುವ ಕಾರ್ಯ ಭರದಿಂದ ನಡೆಯುತ್ತಿದೆ. ಇಂದು ಭಾನುವಾರ ಸಂಜೆ 4 ಗಂಟೆ ಸುಮಾರಿಗೆ ಚಲನಚಿತ್ರ ಮಂದಿರದ ಕಟ್ಟಡವನ್ನು ಸಂಪೂರ್ಣ ನೆಲಸಮಗೊಳಿಸುವ ಕಾರ್ಯ ಅಂತಿಮ ಹಂತದಲ್ಲಿ ಇರುವುದು ಕಂಡುಬಂದಿದೆ.